ಸ್ನೇಹಿತರೆ, ಇಂದು ಮಂಗಳವಾರದ ದಿನ. ಈ ದಿನ 7 ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕಾಳು ಮೆಣಸು ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು. ಈ ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂಥ ಪರಿಹಾರದಿಂದ ಸಕಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ. ದೀರ್ಘಾವಧಿಯಿಂದ ಅನಾರೋಗ್ಯ ಸಮಸ್ಯೆಗಳು, ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ರಾತ್ರಿ ಸಮಯದಲ್ಲಿ ಬೆಚ್ಚಿ ಬೀಳುವಂಥದ್ದು, ನಿದ್ರಾಹೀನತೆಯ ಸಮಸ್ಯೆ, ಏನೋ ಒಂದು ರೀತಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಾ. ಅದೇ ರೀತಿಯಲ್ಲಿ ನಿಮಗೇನಾದರೂ ಶತ್ರು ಬಾಧೆಗಳು ಕಾಡ್ತಾ ಇದೆ, ವಿಪರೀತವಾದಂಥ ಕಷ್ಟಗಳು ನಿಮ್ಮನ್ನು ಕಾಡ್ತಾ ಇದೆ, ಏನಾದರೂ ಒಂದು ಸಮಸ್ಯೆಗಳು ಪ್ರತಿನಿತ್ಯ ಜೀವನದಲ್ಲಿ ಬರ್ತಾನೇ ಇದೆ, ಆ ಸಮಸ್ಯೆಗಳಿಂದ ಹೇಗೆ ಹೊರಬರೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀರಾ ಅಂದರೆ ಈ 7 ಕಾಳು ಮೆಣಸಿನ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ. ಮಂಗಳವಾರದ ದಿನ ಪರಮ ಪವಿತ್ರವಾದಂಥ ದಿನ. ನಾವು ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದರೆ ಮಂಗಳವಾರದ ದಿನ, ಗುರುವಾರದ ದಿನ, ಭಾನುವಾರದ ದಿನ ಮಾಡ್ಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಅಂತಹ ಪರಿಹಾರಗಳು ಫಲವನ್ನು ಕೊಡ್ತವೆ. ಅದೇ ರೀತಿಯಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಅದ್ಭುತವಾದಂಥ ಪರಿಹಾರ. ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ನಮ್ಮ ಮನೆಯಲ್ಲಿ ಮಾಡಿರುವಂಥ ಪರಿಹಾರವೇ ಮಾಡಿಕೊಂಡು ಇದರಿಂದ ಅದ್ಭುತವಾಗಿ ಫಲಿತಾಂಶವನ್ನು ತಿಳಿದುಕೊಂಡ ನಂತರ ತಲತಲಾಂತರವಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾಳುಮೆಣಸು ಅನ್ನೋದು ಕಪ್ಪು ಬಣ್ಣದಲ್ಲಿರುತ್ತೆ, ಹಾಗೆ ತುಂಬ ಘಾಟ್ ಇರೋದ್ರಿಂದ, ಖಾರ ಇರೋದ್ರಿಂದ ಇದರಿಂದ ಮಾಡ್ಕೊಳ್ಳೋ ಪರಿಹಾರ ಖಂಡಿತವಾಗಿ ನಮಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ. ನೀವು ಮಾಡ್ಕೋಬೇಕಾಗಿರೋದಿಷ್ಟೇ. ಇದನ್ನು ಒಂದು 7 ಕಾಳು ಮೆಣಸನ್ನು ತೆಗೆದುಕೊಳ್ಬೇಕಾಗುತ್ತೆ. 7 ಕಾಳು ಮೆಣಸನ್ನು ತೆಗೆದುಕೊಂಡು ಒಂದು ಬಿಳಿ ಕಾಗದದಲ್ಲಿ, ಬಿಳಿಯಾದ ಪೇಪರಲ್ಲಿ ನೀವು ಅದನ್ನು ಹಾಕ್ಕೊಂಡ್ಬಿಟ್ಟು ನಿಮ್ಮ ತಲೆದಿಂಬಿನ ಕೆಳಗಡೆ ಇಡಬೇಕಾಗುತ್ತೆ, ಇಟ್ಕೊಂಡು ಮಲಗಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಬಂದಿರುವಂಥ ಅನಾರೋಗ್ಯ ಸಮಸ್ಯೆಗಳು, ನಿದ್ರಾಹೀನತೆ, ಕೆಟ್ಟ ಕನಸು ಬರ್ತಾ ಇದೆ, ಯಾರೋ ಕನಸಿನಲ್ಲಿ ಬಂದು ಕಾಡ್ತಾ ಇದ್ದಾರೆ, ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗ್ತಾಯಿಲ್ಲ, ಒಂದು ರೀತಿ ಮಾನಸಿಕ ಖಿನ್ನತೆಗೊಳಗಾಗಿದ್ದೀರಾ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಯಾರಿಗೆ ಏನೇ ಈ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದೆ, ಕೆಟ್ಟ ಕನಸುಗಳು, ಬೆಚ್ಚಿ ಬೀಳುವಂಥದ್ದು, ಭಯಭೀತರಾಗುವಂಥದ್ದು ಈ ರೀತಿ ಆಗ್ತಾಯಿದೆ, ಮನೆ ಒಳಗಡೆ ಭಯ ಕಾಡ್ತಾ ಇದೆ ಅಂತಂದರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. 100% ನಿಮಗೆ ರಿಸಲ್ಟ್ ಕೊಡುತ್ತೆ. ಇದನ್ನು ಒಂದೇ ದಿನ ಮಾಡ್ಕೊಳ್ಬೇಕಾ ಅಂತ ಏನಿಲ್ಲ ಸ್ನೇಹಿತರೆ. ಮಂಗಳವಾರದ ದಿನ, ಗುರುವಾರದ ದಿನ ಮತ್ತು ಭಾನುವಾರದ ದಿನ ಇದೇ ರೀತಿ ಮಾಡ್ಕೊಳ್ಬೋದು. ಅಥವಾ ನಿಮಗೆ ರಾತ್ರಿ ಮಲಗುವಾಗ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದು, ಬೆಳಗ್ಗೆ ಇದನ್ನು ಎದ್ದ ತಕ್ಷಣ ಹಸಿರು ಗಿಡದ ಕೆಳಗಡೆ ಹಾಕುವಂಥದ್ದು, ಇಲ್ಲಾಂದರೆ ಡ್ರೈನೇಜಲ್ಲಿ ಹಾಕುವಂಥದ್ದು, ಈ ರೀತಿಯೇ ಮಾಡ್ತಾ ಬನ್ನಿ. ಇನ್ನು ಶತ್ರುಗಳು ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಿತ್ಯ ಜೀವನದಲ್ಲಿ ಇರುತ್ತೆ. ನೀವು ಮಾಡುವಂಥ ಕೆಲಸದ ಹತ್ತಿರದಲ್ಲಿ ಶತ್ರುಗಳು ಉಟ್ಕೊಳ್ಬೋದು, ಕುಟುಂಬದಲ್ಲಿ ಶತ್ರುಗಳು ಉಟ್ಕೊಳ್ಬೋದು. ಯಾವುದೋ ಒಂದು ಕಾರಣದಿಂದ ಈ ಬಿಸ್ನೆಸ್ಸಲ್ಲೋ ಇನ್ಯಾವುದರಲ್ಲೋ ಒಂದು ಶತ್ರುತ್ವ ಅನ್ನೋದು ಬೆಳೆದ್ಬಿಟ್ಟಿರುತ್ತೆ. ಆಸ್ತಿ ವಿವಾದ, ಅಕ್ಕಪಕ್ಕದವರು ಈ ರೀತಿ ಎಲ್ಲ ಇರುತ್ತೆ ಸ್ನೇಹಿತರೆ. ಈ ರೀತಿ ಶತ್ರುತ್ವಗಳನ್ನು ನಾವು ದೂರ ಮಾಡಿಕೊಳ್ಬೇಕು. ಶತ್ರುಗಳಿಂದ ನಮಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಕಣ್ಣು ದೃಷ್ಟಿಗಳನ್ನು ಕೂಡ ದೂರ ಮಾಡಿಕೊಳ್ಬೇಕು. ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ಅಷ್ಟೇ ಸ್ನೇಹಿತರೆ, ಮಂಗಳವಾರ, ಗುರುವಾರ ಮತ್ತು ಭಾನುವಾರದ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಅದ್ಭುತವಾಗಿ ಫಲಿತಾಂಶ ಕೊಡುತ್ತೆ. ಅದೇ ರೀತಿಯಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಸ್ನೇಹಿತರೆ. 7 ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. 7 ಕಾಳು ಮೆಣಸನ್ನು ತೆಗೆದುಕೊಂಡು ಇದನ್ನು ಎತ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ, ನಮಗೆ ಈ ರೀತಿ ಸಮಸ್ಯೆಗಳಾಗ್ತದೆ, ನಮ್ಮ ಸಮಸ್ಯೆಗಳೆಲ್ಲ ತೀರೋಗಲಿ, ಕಷ್ಟಗಳೆಲ್ಲ ದೂರವಾಗಲಿ, ನಮಗೆ ಆರ್ಥಿಕ ಸಮಸ್ಯೆಗಳಾಗ್ತದೆ, ಶತ್ರುಗಳಿಂದ ಸಮಸ್ಯೆಗಳಾಗ್ತದೆ, ನೆಮ್ಮದಿ ಇಲ್ಲ, ಕಣ್ಣು ದೃಷ್ಟಿಯಾಗಿದೆ, ವ್ಯಾಪಾರ ವ್ಯವಹಾರಗಳೆಲ್ಲ ಕುಂಠಿತವಾಗಿದೆ, ಯಾವುದೇ ರೀತಿ ನಮ್ಮ ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಅಂತೆಲ್ಲ ನಿಮ್ಗೆ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿ ಅದನ್ನು ನೀವು ಕಾಳು ಮೆಣಸು ಹತ್ರ ನೀವು ಹೇಳ್ಕೋಬೇಕಾಗುತ್ತೆ. ಇದನ್ನು ಹೇಳ್ಕೊಂಡು, ಯಾಕಂದರೆ ಇವೆಲ್ಲ ಪ್ರಕೃತಿ ದತ್ತವಾಗಿ ನಮಗೆ ಸಿಗುವಂಥ ಪದಾರ್ಥಗಳು ಸ್ನೇಹಿತರೆ. ಖಂಡಿತವಾಗಿಯೂ ಪ್ರಕೃತಿ ಮಾತೆ ನಮಗೆ ಎಲ್ಲವನ್ನ ಕೂಡ ಕರುಣಿಸಿದ್ದಾಳೆ. ನಮ್ಮ ಕಷ್ಟಗಳನ್ನು ಕೂಡ ದೂರ ಮಾಡುವಂಥ ಶಕ್ತಿ ಪ್ರಕೃತಿ ಮಾತೆಗಿದೆ. ಹಾಗಾಗಿ ಯಾವುದೇ ಒಂದು ನಾವು ತಂತ್ರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸಂಕಲ್ಪಪೂರ್ವಕವಾಗಿ ಮಾಡಿಕೊಂಡ್ರೆ ಅಷ್ಟೇ ನಮಗೆ ಅದರಿಂದ ಫಲ ಸಿಗುತ್ತೆ ಸ್ನೇಹಿತರೆ. ಏನೋ ಬೇಕೋ ಬಿಟ್ಟು ಹೇಳ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋದಲ್ಲ. ನೀವು ಏನಕ್ಕೋಸ್ಕರ ಮಾಡ್ಕೋತಾ ಇದ್ದೀವಿ ಕಾಳು ಮೆಣಸನ್ನು ಉಪಯೋಗಿಸ್ಕೊಂಡು ಅಂತ ನೀವು ಕೇಳಬೇಕಾಗುತ್ತೆ ಸ್ನೇಹಿತರೆ. ಕೇಳಿಕೊಂಡು ಅನಂತರವಾಗಿ ಈ 4 ರಸ್ತೆಗಳು ಕೂಡುವಂಥ ಜಾಗ ಏನಿರುತ್ತೆ ಅಲ್ಲಿ ನೀವು ಹೋಗಬೇಕಾಗುತ್ತೆ. 4 ರಸ್ತೆ ಕೂಡುವಂಥ ಜಾಗ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಇದೆಯಾ ಅಂತ ನೋಡ್ಕೊಳ್ಳಿ. ಅದು ನೋಡ್ಕೊಂಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈ ಕಾಳು ಮೆಣಸನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸ್ನೇಹಿತರೆ
ನೀವು ಆ ರಸ್ತೆಯ ಮಧ್ಯಭಾಗದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಮಧ್ಯಭಾಗದಲ್ಲಿ ಅಂದರೆ ಇದನ್ನು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂದರೆ ಸಾಯಂಕಾಲ 7 ಗಂಟೆ ಆ ಟೈಮಲ್ಲಿ ಮಾಡ್ಕೊಳ್ಬೋದು, ಮತ್ತು ಮಧ್ಯಾಹ್ನ 1ರಿಂದ 2 ಗಂಟೆ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಬಿರು ಬಿಸಿಲಲ್ಲಿ ಮಾಡ್ಕೊಳ್ಬೋದು, ಅದು ಕತ್ಲೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಇದನ್ನು ಆವಾಗಲೂ ಕೂಡ ಮಾಡ್ಕೊಳ್ಬೋದು. ಈ ಏನು ಕಾಳು ಮೆಣಸಿದೆ ನೋಡಿ ಸ್ನೇಹಿತರೆ, ಅದನ್ನು ಈ 4 ರಸ್ತೆ ಕೊಡುವಂಥ ಜಾಗದಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ತಿರುಗ್ಬಿಟ್ಟು ನಿಮ್ಮ ಹಿಂದ್ಗಡೆ ಅದನ್ನು ಎಸಿಬೇಕು. ಅದನ್ನ ಹೇಳ್ಕೊಂಬಿಟ್ಟು ಕೈಯಲ್ಲಿ ಇಟ್ಕೊಂಡು ಆ ಕಾಳು ಮೆಣಸನ್ನು ಹಿಂದ್ಗಡೆಗೆ ನಿಮ್ಮ ತಲೆಯಿಂದ ಹಿಂದಕ್ಕೆ ಎಸ್ಬಿಟ್ಟು ತಿರುಗಿ ನೋಡದೆ ಬರ್ತಾ ಇರಬೇಕು ಸ್ನೇಹಿತರೆ. ಇಷ್ಟೇ ಮಾಡ್ಕೊಬೇಕಾಗಿರೋಂಥದ್ದು ಸುಲಭವಾದಂಥ ಪರಿಹಾರ, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಹಾಗೆಯೇ ಈ ಕಾಳು ಮೆಣಸು ಎಸೆದಂಥ ಜಾಗಕ್ಕೆ ನೀವು ಒಂದು 2 ದಿನ ಅಂದರೆ 48 ಗಂಟೆಗಳ ಕಾಲ ನೀವು ಆ ರಸ್ತೆಗೆ ಹೋಗಬೇಡಿ. ಆ ಥರದಂಥ ಜಾಗವನ್ನು ನೋಡಿಕೊಂಡು ನೀವು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ. ಕಾಳು ಮೆಣಸಿನ ಪರಿಹಾರ ಖಂಡಿತವಾಗಿಯೂ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ. ನೀವೇ ಆಶ್ಚರ್ಯ ಪಡ್ತೀರ, ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದಂತೆ ಇರ್ತೀರಾ. ಯಾಕಂದರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಇವತ್ತು ಚೆನ್ನಾಗೇ ಇರ್ತೀರಾ, ನಾಳೆ ಮರುದಿನ ನಿಮ್ಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಸಮಸ್ಯೆಗಳಿಂದ ಪರಿಹಾರವನ್ನು ಪಡ್ಕೊಳ್ಬೇಕು ಅಂದರೆ ಅವಾಗವಾಗ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ತುಂಬ ಸುಲಭವಾದಂಥ ಪರಿಹಾರ. ಈ ಗುರು ಹಿರಿಯರೆಲ್ಲ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ಕೊಂಡಿನೇ ಅವರು ತಮ್ಮ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ಕೊತಾ ಇದ್ರು ಸ್ನೇಹಿತರೆ. ಕಣ್ಣು ದೃಷ್ಟಿ ಆಗಿರಲಿ, ಶತ್ರುಗಳ ಕಾಟ ಆಗಿರಲಿ, ಯಾರು ಶತ್ರುತ್ವ ನಿಮ್ಮ ಹತ್ರ ಬೆಳೆಸಿದ್ದಾರೆ ಅವ್ರ ಬಗ್ಗೆನೂ ನೀವು ಆ ಶತ್ರು ನಮ್ಮ ತಂಟೆಗೆ ಬರದೇ ಇರಲಿ ಅಂತ ಹೇಳ್ಕೊಂಡು ಈ ರೀತಿ ಕಾಳು ಮೆಣಸನ್ನು ಎಸಿಬೋದು. ಕಣ್ಣು ದೃಷ್ಟಿ ಆಗ್ತದೆ, ಸಮಸ್ಯೆಗಳಾಗ್ತಾಯಿದೆ, ಹಣದ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಕೂಡ 4 ದಾರಿಗೆ ನೀವು ಕೊಡುವಂಥ ಜಾಗದಲ್ಲಿ ಕಾಳು ಮೆಣಸನ್ನು ಎಸ್ಬಿಟ್ಟು ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಇರುವಂಥ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗ್ತಾ ಹೋಗುತ್ತೆ. ಹಾಗೆ ಸ್ನೇಹಿತರೆ, ಅದ್ರ ಜೊತೆಗೆ 7 ಕಾಳು ಮೆಣಸಲ್ಲಿ ಇನ್ನೂ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ 7 ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ 7 ಕಾಳು ಮೆಣಸಿನ ಜೊತೆಗೆ 7 ಲವಂಗವನ್ನು ತೆಗೆದುಕೊಳ್ಳಿ. 7 ಕಾಳು ಮೆಣಸು, 7 ಲವಂಗ, ಹಾಗೆ ಅದರ ಜೊತೆಗೆ 1-2 ಬಿಲ್ಲೆ ಕರ್ಪೂರ, ಈ 3 ತೆಗೆದುಕೊಂಡು ಮನೆಯಿಂದ ಹೊರಗಡೆ ಇದನ್ನು ನೀವು ಸುಡಬೇಕಾಗುತ್ತೆ ಸ್ನೇಹಿತರೆ. ಬಾಗಿಲಿಂದ ಹೊರಗಡೆ ಸ್ವಲ್ಪ ದೂರ ನೀವು 7 ಕಾಳು ಮೆಣಸು ಮತ್ತು ಕರ್ಪೂರ 1-2 ಬಿಲ್ಲೆ, ಹಾಗೆಯೇ ಈ ಒಂದು 7 ಲವಂಗ, ಇವಿಷ್ಟನ್ನು ಕೂಡ ನೀವು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ಉಂಡೆಯಾಗಿ ಮಾಡಿಬಿಟ್ಟು ಅದಕ್ಕೆ ಕರ್ಪೂರ ಹಾಕ್ಬಿಟ್ಟು ಬೆಂಕಿ ಇಟ್ಬಿಡಿ ಸ್ನೇಹಿತರೆ. ಅದು ಸಂಪೂರ್ಣವಾಗಿ ಕರ್ಪೂರ ಚೆನ್ನಾಗಿ ಕಾಳು ಮೆಣಸೆಲ್ಲ ಸುಡಬೇಕು. ಆ ರೀತಿಯಾಗಿ ಕರ್ಪೂರವನ್ನು ಬಳಸಿ 1-2-3 ಬಿಲ್ಲೆಯನ್ನು ಹಾಕಿದರೆ ಎಲ್ಲ ಕೂಡ ಸಂಪೂರ್ಣವಾಗಿ ಸುಟ್ಟೋಗುತ್ತೆ ಸ್ನೇಹಿತರೆ. ಈ ರೀತಿ ಮಾಡಿದರೂ ಕೂಡ ನಿಮಗಿರುವಂತಹ ಸರ್ವ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿರುವಂಥ ತೊಂದರೆಗಳು ಎಲ್ಲ ಕೂಡ ನಿರ್ಮೂಲವಾಗುತ್ತೆ ಸ್ನೇಹಿತರೆ. ಕಾಳು ಮೆಣಸಿಗೆ ಅಂತಹ ಒಂದು ಶಕ್ತಿ ಇರುತ್ತೆ. ಆನಂತರ ಅದು ಸಂಪೂರ್ಣವಾಗಿ ಸುಟ್ಟ ನಂತರ ಅದನ್ನು ಗುಡಿಸಿ ಬಿಟ್ಬಿಡೋದು ಅಷ್ಟೇ. ಮಾರನೇ ದಿವಸ ಅದು ಪುಡಿ ಆಗಿರುತ್ತಲ್ವ, ಅದನ್ನು ಗುಡಿಸ್ಬಿಟ್ಟು ಅಥವಾ ನೀರು ಹಾಕಿ ಚೆಲ್ಲಿನೋ ಅದನ್ನು ಗುಡಿಸ್ಕೊಂಡ್ರೆ ಆಗೋಯ್ತು ಸ್ನೇಹಿತರೆ. ಸಿಂಪಲಾಗಿ ಮಾಡ್ಕೊಳ್ಳೋಂಥ ಪರಿಹಾರ. ಈ ಒಂದು ಪರಿಹಾರ ಕೂಡ ನಿಮ್ಗಾಗಿರುವ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುತ್ತೆ, ನಿಮ್ಮ ಮನೆಗಾಗಿರುವ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ನಿಮ್ಮ ದೇಹದಲ್ಲಿ ನಿಮ್ಮ ಮಾನಸಿಕ ಏನಾದರೂ ಸಮಸ್ಯೆಗಳಾಗ್ತಾಯಿದೆ ಅಂದರೆ ಖಂಡಿತವಾಗಿ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ದೈಹಿಕವಾಗಿ ಮಾನಸಿಕವಾಗಿ ಒಂದು ಧನಾತ್ಮಕ ಶಕ್ತಿಯನ್ನು ತಂದು ಕೊಡುವಂಥ ಈ ಒಂದು ಪರಿಹಾರ ಸ್ನೇಹಿತರೆ. ಕಾಳು ಮೆಣಸಿಗೆ ಅಂತಹ ಒಂದು ಶಕ್ತಿ ಇದೆ. ನೀವು ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.